ಮುಂದೆ ಬರುವಂಥ ಪಿ ಸಿ ಎಕ್ಸಾಮ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಹೋಗ್ತಾಯಿದ್ದೀನಿ. 2002ರಿಂದ 2024ವರೆಗೂ ಆಗಿರುವಂಥ 60 ಪಿ ಸಿ ಕ್ವಶನ್ ಪೇಪರ್ಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಇದು 2002ರ NaNHK KSRP ಪೇಪರು. ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ಅಂತ ಕೇಳಿದ್ದಾರೆ. ಕೆಂಪೇಗೌಡರು. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ? ಕ್ರೀಡಾ ತರಬೇತಿದಾರರಿಗೆ. ಕರ್ನಾಟಕದ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ಊರು ಬೆಂಗಳೂರು. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವತಂತ್ರ ಯೋಧನ ಯಾರು? ಉಧಮ್ ಸಿಂಗ್. ಅಂತಾರಾಷ್ಟ್ರೀಯ ಡೇಟ್ ಲೈನ್ ಈ ಮೂಲಕ ಹಾದು ಹೋಗುತ್ತದೆ. 180 ಡಿಗ್ರಿ ಗ್ರೀನ್ವಿಚ್. ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ 8. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಸ್ಥಳ ಲಾಹೋರ್. ಕರ್ನಾಟಕ ವಿಧಾನಸೌಧ ನಿರ್ಮಾಣಕ್ಕೆ ಕಾರಣಕರ್ತರು ಯಾರು? ಕೆಂಗಲ್ ಹನುಮಂತಯ್ಯವರು. ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು. ಹತ್ತಿ. ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ವಿಜಯನಗರ ಸಾಮ್ರಾಜ್ಯ. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ ಚಂಪಾರಣ್ಯ. ಅಮೆರಿಕ 2ನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಹಿರೋಷಿಮಾ. ಬಂಗಾಳ ವಿಭಜನೆ ಆದ ವರ್ಷ 1905. ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ವರ್ಷ ವಯಸ್ಸಾಗಿರಬೇಕು. 25. ವಾಸ್ಕೋ ಡಿ ಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ 1498. ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಸಮುದ್ರಗುಪ್ತ. ವಿಕ್ರಮಾದಿತ್ಯನೆಂಬ ಬಿರುದನ್ನು ಹೊಂದಿದವರು 2ನೇ ಚಂದ್ರಗುಪ್ತ. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು? ಜಹಾಂಗೀರ್. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಲೋಥಾಲ್. ದೀನ್ ಇ ಇಲಾಹಿಯನ್ನು ಸ್ಥಾಪಿಸಿದವರು ಅಕ್ಬರ್. ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಅಮೃತ್ಸರ್. ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ. ಗುಜರಾತ್. ಗುಜರಾತ್ನ ತಾರಾಪುರದಲ್ಲಿ ಮಾಡ್ತಾರೆ. ಇದು ಗುಜರಾತ್ ಅಲ್ಲ, ಮಹಾರಾಷ್ಟ್ರದ ತಾರಾಪುರ. ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಸಾರನಾಥದ ಜಿಂಕೆವನದಲ್ಲಿ. ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಜಿರಾಫೆ. ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ನ್ಯೂಯಾರ್ಕ್. 1893ರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಸ್ವಾಮಿ ವಿವೇಕಾನಂದರು. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯಕ್ಕೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿ. ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ರಜಿಯಾ ಸುಲ್ತಾನ್. ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತಮೌಲ್ಯ ಗ್ರಂಥದ ಭಾಷೆ ತೆಲುಗು. ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್. ಶ್ರೀಗಂಧದ ಉತ್ಪಾದನೆ ಈ ರಾಜ್ಯದಲ್ಲಿ ಹೆಚ್ಚು ಆಗುತ್ತದೆ. ಕರ್ನಾಟಕ. ವಿಶ್ವದಲ್ಲಿ ಭಾರತವು ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ? ಈಗ ಪ್ರಸ್ತುತ 1ನೇ ಸ್ಥಾನದಲ್ಲಿದೆ. 4ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಯಾವುದಾಗಿತ್ತು?
ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ. ನಾಥೂರಾಮ್ ಗೂಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ 1948 ಜನವರಿ 30. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಕೇರಳ. ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಮಹಾತ್ಮ ಗಾಂಧೀಜಿಯವರು. ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು? ಸತ್ಯೇಂದ್ರನಾಥ್ ಠಾಗೂರ್ ಅವರು. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಮಲೇರಿಯಾ. ಮಹಾತ್ಮ ಗಾಂಧಿ ಹುಟ್ಟಿದ ವರ್ಷ 1869. ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ. ಹಿಮೋಗ್ಲೋಬಿನ್. ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ ಎಂದರೆ ಬಹುಸದಸ್ಯ ಚುನಾವಣಾ ಕ್ಷೇತ್ರಗಳು. ರಿಕೆಟ್ಸ್ ಒಂದು ವಿಧದ ನ್ಯೂನತಾ ರೋಗ. ಶಿವಾಜಿಯು ಜನಿಸಿದ ಸ್ಥಳ ಶಿವನೇರು ದುರ್ಗ. ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ರವೀಂದ್ರನಾಥ್ ಠಾಗೂರ್ ಅವರು. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ? ಉತ್ತರ ಪ್ರದೇಶ. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾಂತ್ರಿಕ ಯಾರು? ಐನ್ಸ್ಟೈನ್. ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಾಧ್ಯಕ್ಷರು. ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು. ಜತಿನ್ ದಾಸ್. ಸಂಗೀತ ಕ್ಷೇತ್ರದಲ್ಲಿ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತದೆ? 1998ರಲ್ಲಿ ನೀಡ್ತಾರೆ. MS ಸುಬ್ಬಲಕ್ಷ್ಮಿ ಮತ್ತು ಲತಾ ಮಂಗೇಶ್ಕರ್ ಇಬ್ಬರಿಗೂ ನೀಡ್ತಾರೆ. ಸರಿಯಾದ ಉತ್ತರ 2. LTTE ರವರಿಂದ ಮರಣ ಹೊಂದಿದ ಭಾರತದ ನಾಯಕರು ಯಾರು? ರಾಜೀವ್ ಗಾಂಧಿಯವರು. ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರು? ಪ್ರಸ್ತುತ ಪರಮೇಶ್ವರನ್ ಇದ್ದಾರೆ. ಆಗ ಎಕ್ಸಾಮ್ ನಡೆದಂಥ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು. ಈಗ ಪ್ರಸ್ತುತ ಪರಮೇಶ್ವರನ್. ಹೈದರ್ ಅಲಿ ಮೈಸೂರಿನ ಸುಲ್ತಾನನಾದ ವರ್ಷ 1762. ಮಧುಮೇಹ ಇದರಿಂದ ಉಂಟಾಗುತ್ತದೆ? ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ. ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ವ್ಯಾಪಾರ ಆಗಿತ್ತು. ಹೆಸರುವಾಸಿಯಾದ ಪಂಚತಂತ್ರ ಕಥೆಗಳನ್ನು ಬರೆದವರು ದುರ್ಗಸಿಂಹ. ಪ್ರಜಾಪ್ರಭುತ್ವದ 4ನೇ ಸ್ತಂಭವೆಂದು ಯಾವುದನ್ನು ಕರೆಯುತ್ತಾರೆ? ಪತ್ರಿಕೋದ್ಯಮ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗನ ಬಿಟ್ಟರೆ 4ನೇದೇ ಪತ್ರಿಕೋದ್ಯಮ. ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ. 2001ರಲ್ಲಿ ಅಮೆರಿಕದ ವಾಣಿಜ್ಯ ಕೇಂದ್ರ ಆದಂಥ ಒಂದು ಕಟ್ಟಡದ ಮೇಲೆ ಒಸಾಮಾ ಬಿನ್ ಲಾಡೆನ್ ದಾಳಿ ಮಾಡ್ತಾನೆ. ಹಾಗಾಗಿ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಆನ್ಸರ್ ಬಿ. ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು 1987-88ರಲ್ಲಿ ಈ ಕೆಳಕಂಡ ಉದ್ದೇಶಗಳಿಗಾಗಿ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಲಾಯಿತು. ಈ ಟೈಮಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯವರಾಗಿರ್ತಾರೆ. ಮೂಲ ಶಿಕ್ಷಣಕ್ಕಾಗಿ ಈ ಯೋಜನೆಯನ್ನು ತರ್ತಾರೆ. ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ವರ್ಗೀಸ್ ಕುರಿಯನ್ ಅವರು ಹಾಲು ಉತ್ಪಾದನೆ. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನು ನೇಮಿಸಬಹುದು. ಆಂಗ್ಲೋ ಇಂಡಿಯನ್ಸ್ನ ನೇಮಕ ಮಾಡ್ಬೋದಿತ್ತು. ಅದನ್ನು 104ನೇ ಸಂವಿಧಾನ ತಿದ್ದುಪಡಿಯನ್ನು ತಂದು ಈಗ ರದ್ದು ಮಾಡಿದ್ದಾರೆ.
ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಬ್ಬಿಣದ ಅದಿರು ಯೋಜನೆಗೆ ಪ್ರಸಿದ್ಧಿಯಾಗಿದೆ. ವಿಶ್ವನಾಥ್ ಆನಂದ್ ಯಾವ ಪಂದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ? ಚೆಸ್. ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಕೊಡಗು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನಾಕಾರರೆಂದರೆ ಉಯಿಲ್ಗೋಳ್ ನಾರಾಯಣ್. ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧಿಸಿದೆ. ಕ್ರಿಕೆಟ್. ಈ ಕೆಳಗಿನವರುಗಳ ಪೈಕಿ ಯಾರನ್ನು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದ್ದನು? ಮಹೇಂದ್ರ ಮತ್ತು ಸಂಘಮಿತ್ರಿ ಇಬ್ಬರನ್ನು ನೇಮಕ ಮಾಡಿರ್ತಾರೆ. ಇಬ್ಬರು ಅಶೋಕನ ಮಕ್ಕಳೇ. ಅಶ್ವಿನಿ ನಾಚಪ್ಪ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಅಥ್ಲೆಟಿಕ್. ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಅನ್ನು ಸ್ಥಾಪಿಸಿದ ಸ್ಥಳ? ಸಿಂಗಾಪುರ್. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯು 98.4 ಫ್ಯಾರನೈಟ್. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ? ಕದಂಬರು. ವಿಶ್ವವಿಖ್ಯಾತ ಇಂಜಿನಿಯರ್, ಆಡಳಿತ ಮುತ್ಸದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯಲಾಗುತ್ತದೆ? ಉಲ್ಕೆಗಳು. ವಿಟಮಿನ್ ಸಿ ಕಡಿಮೆಯಾದಾಗ ಸ್ಕರ್ವಿ ಉಂಟಾಗುತ್ತದೆ. ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ಬೆಳಗಾವಿ. ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ಸಕ್ಕರೆ. ಕಾರಂಜಾ ಡ್ಯಾಮ್ ಎಲ್ಲಿದೆ? ಬೀದರ್. ನೀರಿನ ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ. 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ಅಸ್ತಮ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದೆ. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 4, 7, 12, 19, 28. ಸೊ 3 ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 3. ಇಲ್ಲ ಆ ಥರ ಇಲ್ಲ. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 7, ಇಲ್ಲಿಂದ ಇಲ್ಲಿಗೆ 9 ಜಾಸ್ತಿ ಆಗಬೇಕು. ಇಲ್ಲ, ಇದು ಬೆಸ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಾಗ್ತಾ ಹೋಗಿದೆ. ಸೊ ಮೊದಲು 3 ಹೆಚ್ಚಾಗಿದೆ, ಆಮೇಲೆ 5, ಆಮೇಲೆ 7, ಆಮೇಲೆ 9, ಆಮೇಲೆ 11, 13 ಈ ಥರ ಹೆಚ್ಚಾಗ್ತಾ ಹೋಗಿದೆ. ಸೊ ಆನ್ಸರ್ 39 ಆಗುತ್ತೆ. ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ತಮಿಳುನಾಡಿನ ಕೊಡೈಕೆನಲ್. ವಿಂಡೋಸ್ 95 ಒಂದು ಕಂಪ್ಯೂಟರ್ ಸಾಫ್ಟ್ವೇರ್. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದೊಂದು ನಾಗರಿಕ ಹಕ್ಕುಗಳ ಸಂಸ್ಥೆ. ಮಿರ್ಜಾ ತಾನಾಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಿಗಿದ್ದ ಹೆಸರೇನು? ತನ್ಮಿಶ್ರಾ. 2 4 + 1 5, 4 4 16 + 2, 6 36 + 3, 8 64 + 4, 10 100 + 5 105. ಸೊ ಆನ್ಸರ್ ಇದಕ್ಕೆ 105. ಒಂದು ರೈಲು ಪ್ರತಿ ಗಂಟೆಗೆ 54 ಕಿಲೋಮೀಟರ್ ಹೋಗುತ್ತದೆ. ಅದೇ ರೈಲು 150 ಮೀಟರ್ ಉದ್ದ ಇರುವ ಒಂದು ಬ್ರಿಡ್ಜ್ ದಾಟಲು 50 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? 54. ಸೊ ಇದು ಕಿಲೋಮೀಟರ್ ಪರ್
ಅವರಿಂದ ಸೆಕೆಂಡ್ಗೆ ಇರೋದ್ರಿಂದ 5/18 ಮಾಡ್ಕೊಳ್ಳೋಣ. ಎಷ್ಟು 15 ಸೆಕೆಂಡು. 18 ಒಂದಲೇ 18 ಮೂರಲೇ 3 5ಲೇ 15. ಮೂರು 5ಲೇ 15 15 15ಲೇ 15 8 15 125. ಸೊ ಅದರಲ್ಲಿ ರೈಲು 150 ಮೀಟ್ರ್ ಇದೆ. ಸೊ ಅದನ್ನ ಮೈನಸ್ ಮಾಡೋಣ. ಸೊ ಆನ್ಸರ್ 75. ಇಪ್ಪತ್ತು ಜನರು 40 ಗುಂಡಿಗಳನ್ನು 60 ದಿನಗಳಲ್ಲಿ ತೋಡಿರುತ್ತಾರೆ. ಅದೇ ರೀತಿ 10 ಜನರು 20 ಗುಂಡಿಗಳನ್ನು ತೋಡಲು ಎಷ್ಟು ದಿವಸ ಬೇಕಾಗುತ್ತದೆ? 60 ದಿವಸ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವನ್ನು ಈ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ರೈಲ್ವೆ ಲೈನನ್ನು ನಿಯೋಜಿಸಲಾಗಿತ್ತು. ಸೊ ಕೊಂಕಣ ರೈಲ್ವೆ ಇರೋದು ವೆಸ್ಟರ್ನ್ ಘಾಟ್ಸಲ್ಲಿ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ಮಧ್ಯೆ 3 ರಾಜ್ಯಗಳಲ್ಲಿ. ಸೊ ಇದಕ್ಕೆ ಆನ್ಸರ್ ಬಂದು ಮಹಾರಾಷ್ಟ್ರದ ರೋಹದಿಂದ ಮಂಗಳೂರುವರೆಗೆ. ಎ ಎಂಬ ವ್ಯಕ್ತಿಯು ಬಿಗಿಂತ 10 ಹೆಚ್ಚಾಗಿ ಸಂಪಾದಿಸುತ್ತಾನೆ, ಆದರೆ 15% ಸಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾನೆ. ಹಾಗಾದರೆ ಬಿಯು ರು 85 ಸಂಪಾದಿಸಿದರೆ ಸಿ ಸಂಪಾದಿಸಿದ್ದು ಎಷ್ಟು? ಸೊ ಆನ್ಸರ್ 105. ಮಾಲಾ ಸುಧಾಗಿಂತ 2 ಪಟ್ಟು ದೊಡ್ಡವಳು. 3 ವರ್ಷದ ಕೆಳಗೆ ಮಾಲಾ ಸುಧಾಳಿಗಿಂತ 3 ಪಟ್ಟು ದೊಡ್ಡವಳಾಗಿದ್ದು, ಈಗ ಮಾಲಾಳಿಗೆ ಎಷ್ಟು ವರ್ಷ? 12 ವರ್ಷ. ಭಾರತದ ಭೂಪ್ರದೇಶದ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ? ಕನ್ಯಾಕುಮಾರಿ. ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಗಿಂತ 1/6 ಭಾಗ ಇರುತ್ತೆ. ಭಾರತದ ರಕ್ಷಣಾ ಸಚಿವರು ಈಗ ಪ್ರಸ್ತುತ ರಾಜನಾಥ್ ಸಿಂಗ್ ಇದ್ದಾರೆ. ರಾಜನಾಥ್ ಸಿಂಗ್ ಪ್ರಸ್ತುತ. ಪೌರ್ಣಮಿಯು ಯಾವಾಗ ಬರುತ್ತದೆ? ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇರುವಾಗ. ಈ ದಿವಸ 6ನೇ ಜನವರಿ 4 ದಿವಸದ ನಂತರ ಶನಿವಾರ ಆದರೆ ಕಳೆದ ವರ್ಷ 1ನೇ ಡಿಸೆಂಬರ್ ಯಾವ ದಿವಸವಾಗಿತ್ತು? ಸೋಮವಾರ. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 2 2 5 8 11. ಸೊ ಇಲ್ಲಿಂದ ಇಲ್ಲಿಗೆ 3 ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿ 3. ಸೊ 8ಕ್ಕೆ 3 ಸೇರಿಸಿದ್ರೆ 11, 11ಕ್ಕೆ 3 ಸೇರಿಸಿದ್ರೆ 14. ಇಲ್ಲಿ 4 ಇದೆ, ಒಂದೊಂದು ಕಡಿಮೆ ಆಗ್ತಾ ಹೋಗಿದೆ. 4ರಿಂದ 3, 3ರಿಂದ 2, 2ರಿಂದ 1, 1ರಿಂದ 0. ಸೊ ಆನ್ಸರ್ 14.0. ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಎಡಕ್ಕೆ ತಿರುಗಿ ಮತ್ತೆ 2 ಕಿಲೋಮೀಟರ್ ಪ್ರಯಾಣ ಮಾಡಿ ಮತ್ತು ಉತ್ತರಕ್ಕೆ 5 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಹಾಗಾದರೆ ಶಶಿಯ ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಪೈಥಾಗರಸ್ ಪ್ರಮೇಯ. ಸೊ ಇದಕ್ಕೆ ಆನ್ಸರ್ ಬಂದು 5 ಕಿಲೋಮೀಟರ್. ಸೊ ಇದನ್ನು ಬಿಡಿಸಿ. ಸೊ ಈಗ ಇನ್ನು ಕೇಳಿರೋದು ಅಂದರೆ ಮಹೇಶ್ ಎಡಭಾಗಕ್ಕೆ ಯಾರು ಕುಳಿತಿದ್ದಾರೆ ಅಂತ ಕೇಳಿದ್ದಾರೆ. ಮಹೇಶ್ನ ಎಡಭಾಗಕ್ಕೆ ಕುಳಿತಿರೋದು ರಾಜೇಶ್. ABCDE ಮತ್ತು F ಎಂಬ 6 ಸಂಸಾರ ಒಂದೇ ಲೈನಲ್ಲಿ ಇರುವ ಮನೆಗಳಲ್ಲಿ ವಾಸವಾಗಿದ್ದಾರೆ. ಬಿ ಎಂಬುವವರಿಗೆ F ಮತ್ತು D ಸಂಸಾರ ಅಕ್ಕಪಕ್ಕದಲ್ಲಿ, E ಎಂಬುವವರು D ಅಕ್ಕಪಕ್ಕದಲ್ಲಿ. ಹಾಗಾದರೆ F ಅಕ್ಕಪಕ್ಕದಲ್ಲಿ ಯಾರು ಇರುತ್ತಾರೆ? ಆನ್ಸರು B ಮತ್ತು C. ಸೊ
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.